ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ದೂರು ಕೊಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಅದೂ ಕೂಡ ಯಡಿಯೂರಪ್ಪನವರಿಗೆ ಎಚ್ಡಿಕೆ ಶಾಕ್ ಅನ್ನು ಕೊಟ್ಟಿರುವಂತದ್ದು ಬಿಜೆಪಿ ಹೈಕಮಾಂಡ್ಗೆ ಇವತ್ತು ದೂರು ಕೊಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಬಿಎಸ್ವೈ ವಿರುದ್ಧ ಹಾಗಿದ್ರೆ ಎಚ್ಡಿ ಕುಮಾರಸ್ವಾಮಿ ಮುನಿಸಿಕೊಂಡ್ರ ಎಂಬ ಪ್ರಶ್ನೆಗಳು ಎದ್ದಿರುವಂತದ್ದು. ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಿನ್ನೆ ಹೋಗಿದ್ರು ಮಾತುಕತೆಗೆ. ಇವತ್ತು ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಭೇಟಿಯಾಗ್ತಾ ಇದ್ದಾರೆ ಎಚ್ಡಿ ಕುಮಾರಸ್ವಾಮಿ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಬಿಗ್ ಶಾಕ್ ಎದುರಾಗಿರುವಂತದ್ದು. ಸದ್ಯ ಯಡಿಯೂರಪ್ಪ ವಿರುದ್ಧ ಬಿಜೆಪಿ ಹೈಕಮಾಂಡ್ಗೆ ದೂರು ಕೊಡೋಕೆ ನಿರ್ಧಾರ ಮಾಡಲಾಗಿದೆ. ಇಲ್ಲಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ಎಚ್ಡಿ ಕುಮಾರಸ್ವಾಮಿ ಏನಾದರೂ ಮುನಿಸಿಕೊಂಡ್ರ ಎಂಬ ಪ್ರಶ್ನೆಗಳು ಎದ್ದಿರುವಂತದ್ದು. ಇವತ್ತು ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಭೇಟಿ ಆಗ್ತಿದ್ದಾರೆ ಎಚ್ಡಿ ಕುಮಾರಸ್ವಾಮಿ. ಹಾಗಾಗಿ ಈ ಭೇಟಿ ವೇಳೆ ಬಿಜೆಪಿ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ನೋಡಿ, ವಿಧಾನಸಭಾ ಚುನಾವಣೆ ವೇಳೆ ಜೆಡಿಎಸ್ ಜೊತೆ ಚರ್ಚಿಸದೆ ಅಭ್ಯರ್ಥಿ ಘೋಷಿಸಿತ್ತು ಬಿಜೆಪಿ. ಅವತ್ತಿಂದ ಬಿಜೆಪಿ ಜೆಡಿಎಸ್ ಮೈತ್ರಿ ನಡುವೆ ಬಿರುಕು ಆರಂಭ ಆಯ್ತಾ ಎಂಬ ಪ್ರಶ್ನೆಗಳು ಎದ್ದಿರುವಂತದ್ದು. ನೋಡಿ, ಕಾಂಗ್ರೆಸ್ನಲ್ಲಿ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಆಗ್ತಿರ್ಬೇಕಾದ್ರೆ ಇತ್ತ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ಮೂಡುವ ಸಾಧ್ಯತೆಗಳು ಇದೆ ಅಂತ ಕಾಣಿಸ್ತಾ ಇರುವಂತದ್ದು. ಯಾಕಂತಂದ್ರೆ ನಿನ್ನೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಅನ್ನ ಕೇಂದ್ರ ಸಚಿವ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಭೇಟಿಯಾದ್ರು ಅಂತ ಹೇಳಲಾಗಿತ್ತು. ಇನ್ನು ಈ ಭೇಟಿ ಸಂದರ್ಭದಲ್ಲಿ ಬಿಜೆಪಿ ಮೇಲಿನ ಅಸಮಾಧಾನವನ್ನ ಕುಮಾರಸ್ವಾಮಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಬಳಿ ಹೇಳ್ಕೊಳ್ಳುವಂತಹ ಸಾಧ್ಯತೆ ಇದೆ ಅಂತಾನೆ ಹೇಳ್ಕೊಳ್ಳಾಗ್ತಾ ಇದೆ. ಅದು ಕೂಡ ಇಲ್ಲಿ ಮೈತ್ರಿ ಅಂತ ಬಂದ್ರೆ ಜೆಡಿಎಸ್ ಹಾಗೆ ಬಿಜೆಪಿ ಇಬ್ರು ಕೂಡ ಅಳೆದು ತೂಗಿ ಯೋಚನೆ ಮಾಡಿ ಯಾವ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು, ಈ ರಾಜಕೀಯ ಲೆಕ್ಕಾಚಾರದಲ್ಲಿ ಎಲ್ಲ ಕುತ್ಕೊಂಡು ಚರ್ಚಿಸಿ ಅಲ್ಲೂ ಒಗ್ಗಟ್ಟು ಪ್ರದರ್ಶಿಸಿ ಅವರ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು. ಆದ್ರೆ ಇಲ್ಲ ಆಗಿರೋದು ಬೇರೆ. ಈ ಹಿಂದಿನಿಂದಲೂ ಕೂಡ ವಿಧಾನಸಭಾ ಚುನಾವಣೆ ನಡೀತಲ್ಲ, ಆ ಸಂದರ್ಭದಲ್ಲಿ ಜೆಡಿಎಸ್ ಜೊತೆ ಚರ್ಚಿಸದೆ ಬಿಜೆಪಿ ಅಭ್ಯರ್ಥಿಯನ್ನ ಘೋಷಿಸಿತು ಬಿಜೆಪಿ. ಸೊ ಅಂದಿನ ಬಿಎಸ್ವೈ. ಸೊ ಹಾಗಾಗಿ ಅವತ್ತಿಂದ ಬಿಜೆಪಿ ಮತ್ತೆ ಜೆಡಿಎಸ್ ನಡುವೆ ಈ ಮೈತ್ರಿ ಬಿರುಕು ಅವತ್ತಿಂದಲೇ ಶುರುವಾಗಿರುವಂತದ್ದು. ಮತ್ತೊಂದು ಕಡೆಗೆ ಈ ಬಿಡದಿ ಟೌನ್ಶಿಪ್ ವಿಚಾರವಾಗಿಯೂ ಕೂಡ ಬಿಜೆಪಿ ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪ ಮಾಡ್ತಾ ಇಲ್ಲ, ಸಪೋರ್ಟ್ ಅನ್ನ ತೋರಿಸ್ತಾ ಇಲ್ಲ. ಈ ಎಲ್ಲ ಆಯಾಮದಲ್ಲೂ ಕೂಡ ಇಲ್ಲಿ ಹೈಕಮಾಂಡ್ ಏನೋ ಹೇಳುತ್ತೆ, ಬಿಜೆಪಿ ಹೈಕಮಾಂಡ್ ದೋಸ್ತಿ ಪಕ್ಷ, ನೀವಿಬ್ರು ಚೆನ್ನಾಗಿರ್ಬೇಕು, ಕಾಂಗ್ರೆಸ್ ಪಕ್ಷ ಮಣಿಸ್ಬೇಕು ಅಂತ. ಆದ್ರೆ ಇಲ್ಲಿ ಸ್ವಪಕ್ಷ ಇಬ್ರಿಗೂ ಕೂಡ ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಇಬ್ರಿಗೂ ಕೂಡ ಹೊಂದಾಣಿಕೆ ಕಾಣ್ತಾ ಇಲ್ಲ, ಒಗ್ಗಟ್ಟು ಎದ್ದು ಕಾಣ್ತಾ ಇಲ್ಲ. ಸೊ ಈ ಎಲ್ಲ ಆಯಾಮದಲ್ಲೂ ಕೂಡ ಇವತ್ತು ಎಚ್ಡಿ ಕುಮಾರಸ್ವಾಮಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಅವರನ್ನ ಭೇಟಿಯಾಗಿ ಬಿಜೆಪಿ ಕುರಿತಂತೆ ಇಲ್ಲಿ ಬಹಳ ಕಂಪ್ಲೇಂಟ್ಸ್ ಅನ್ನು ಕೊಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಈ ಕುರಿತಂತೆ ಇನ್ನೂ ಯಾವೆಲ್ಲ ವಿಚಾರಗಳಲ್ಲಿ ಯಾವೆಲ್ಲ ಆಯಾಮದಲ್ಲಿ ಮಾತಾಡ್ತಾರೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕು. ಒಟ್ಟಿನಲ್ಲಿ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಅಸಮಾಧಾನ ವ್ಯಕ್ತವಾಗಿರುವುದಂತೂ ನಿಜ ಬಿಜೆಪಿ ಮೇಲೆ. ಒಂದ್ ಕಡೆಗೆ ಚುನಾವಣೆ ವೇಳೆ ಜೆಡಿಎಸ್ ಜೊತೆ ಚರ್ಚಿಸದೆ ಅವರಿಗೆ ಇಷ್ಟ ಬಂದ ಅಭ್ಯರ್ಥಿಯನ್ನ ಹಾಕೋದು. ಯಾಕಂತಂದ್ರೆ ಜೆಡಿಎಸ್ ಅಲ್ಲೂ ಕೂಡ ಅಭ್ಯರ್ಥಿಗಳಿದ್ದಾರೆ, ಘಟಾನುಘಟಿ ನಾಯಕರಿದ್ದಾರೆ. ಸೊ ಚರ್ಚಿಸಿದ್ರೆ ಅಟ್ಲೀಸ್ಟ್ ನಮ್ಮಲ್ಲೂ ಸುಟೇಬಲ್ ಆದ ಕ್ಯಾಂಡಿಡೇಟ್ ಇದ್ದಾರೆ, ನಾವು ಇಳಿಸಬಹುದು ಎಂಬ ಮಾತುಗಳನ್ನ ಅಂದೇ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ರು. ಆದ್ರೆ ಎಲ್ಲೂ ಕೂಡ ವಿಧಾನಸಭಾ ಚುನಾವಣೆ ವೇಳೆ ಬಿಜೆಪಿ ಬಿಎಸ್ ಯಡಿಯೂರಪ್ಪ ಆಗ್ಲಿ ಜೊತೆಗೆ ಬಿಜೆಪಿಯ ಇತರೆ ಯಾರೂ ನಾಯಕರು ಆಗ್ಲಿ ಎಚ್ಡಿ ಕುಮಾರಸ್ವಾಮಿ ಅವರ ಜೊತೆಗೆ ಚರ್ಚೆನೇ ಮಾಡೋದಿಲ್ಲ. ಹಾಗಾಗಿ ಅವತ್ತಿಂದ ಈ ದೋಸ್ತಿ ಪಕ್ಷದಲ್ಲಿ ಎಚ್ಡಿ ಕುಮಾರಸ್ವಾಮಿ ಮತ್ತೆ ಬಿಎಸ್ವೈ ಮಧ್ಯದಲ್ಲಿ ಅಲ್ಪ ಸ್ವಲ್ಪ ಇರುಸು ಮುರುಸು ಇರೋದನ್ನ ನಾವು ಗಮನಿಸಿಕೊಂಡೇ ಬಂದಿದ್ದೀವಿ. ಮತ್ತೊಂದು ಕಡೆಗೆ ಈಗ ಶುರುವಾಗಿರುವಂತಹ ಈ ಬಿಡದಿ ಟೌನ್ಶಿಪ್ ವಿಚಾರವಾಗಿಯೂ ಕೂಡ ಎಲ್ಲೂ ಬಿಜೆಪಿಯವರು ಕುಮಾರಸ್ವಾಮಿ ಅವರ ಜೊತೆಗೆ ಕಾಣಿಸ್ಕೊಳ್ಳೋದಾಗ್ಲಿ, ಸ್ಟೇಟ್ಮೆಂಟ್ ಕೊಡೋದಾಗ್ಲಿ, ಮಾತನಾಡೋದಾಗ್ಲಿ, ಬಿಡದಿ ವಿಚಾರವಾಗಿ ಮಾತನಾಡೋದಾಗ್ಲಿ ಗಮನಿಸ್ತಾ ಇಲ್ಲ. ಯಾಕಂತಂದ್ರೆ ಇದು ಪ್ರತಿಷ್ಠೆಯ ವಿಚಾರ ಎರಡೂ ಪಕ್ಷಕ್ಕೂ ಕೂಡ. ಸೊ ಹಾಗಾಗಿ ನಾವು ಮಾತ್ರ ಇಲ್ಲಿ ಒಗ್ಗಟ್ಟು ಪ್ರದರ್ಶಿಸ್ತಾ ಇದ್ದೀವಿ ಎಲ್ಲ ಜೆಡಿಎಸ್ ಕಾರ್ಯಕರ್ತರು ಜೊತೆಗೆ ರೈತರ ಜೊತೆಗೆ ಹೋಗಿ, ಬಿಜೆಪಿ ಮಾತ್ರ ಮತ್ತೊಂದು ಕಡೆಗೆ ಆಣೆ ಪ್ರಮಾಣ ಇದೇ ವಿಚಾರದಲ್ಲಿ ಬ್ಯುಸಿ ಆಗ್ಬಿಟ್ಟಿದೆ. ಸೊ ಹಾಗಾಗಿ ದೋಸ್ತಿ ಅಂತ ಬಂದ್ರೆ ಯಾವ ವಿಚಾರ ರಾಜಕೀಯದಲ್ಲಿ ಯಾವ ವಿಚಾರ ಸದ್ದು ಮಾಡುತ್ತೋ ಅದಕ್ಕೆ ಇಬ್ರು ಕೂಡ ಮುತುವರ್ಜಿ ವಹಿಸಿ ಹೋರಾಟ ಮಾಡಬೇಕು, ಜನರ ಜೊತೆ ಬೆರಿಬೇಕು, ಆ ವಿಚಾರ ಕುರಿತಾಗಿ ಮಾತಾಡಬೇಕು, ಒಳ್ಳೊಳ್ಳೆ ಡಿಸಿಷನ್ ಅನ್ನು ತಗೋಬೇಕು. ಸೊ ಇದರಲ್ಲಿ ಬಿಜೆಪಿ ಯಾಕೋ ಹಿಂದೆ ಸರಿತಾ ಇರಬಹುದು, ಜೆಡಿಎಸ್ ಮಾತ್ರ ಇದಕ್ಕೆ ಬಹಳ ಇಂಟ್ರೆಸ್ಟ್ ತೋರಿಸ್ತಾ ಇದೆ ಎಂಬ ಅರ್ಥದಲ್ಲಿ ಈಗ ಎಚ್ಡಿ ಕುಮಾರಸ್ವಾಮಿ ಅವರು ಇವತ್ತು ಹೋಗಿದ್ದಾರೆ ದೆಹಲಿಗೆ. ಬಿಜೆಪಿ ಹೈಕಮಾಂಡ್ ಭೇಟಿ ಮಾಡ್ತಾರೆ. ರಾಷ್ಟ್ರಾಧ್ಯಕ್ಷ ಇಲ್ಲಿ ನಬೀನ್ ಅವರಿಗೆ ಕಂಪ್ಲೇಂಟ್ಸ್ ಅನ್ನು ಕೊಡುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಇವತ್ತು ಬಿಎಸ್ವೈ ಮೇಲೆ ಕಂಪ್ಲೇಂಟ್ ಕೊಡ್ತಾರಾ ಅಥವಾ ಬಿಜೆಪಿ ಇತ್ತೀಚಿನ ರಾಜ್ಯಾಧ್ಯಕ್ಷರಾಗಿರುವಂತಹ ಇವತ್ತಿನ ಬಿವೈ ವಿಜೇಂದ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.